ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಬಿಳಿ ಅಕ್ಕಿಯನ್ನ ತಿನ್ನಬಾರ್ದಂತೆ ಹೌದಾ? ಬಿಳಿ ಅಕ್ಕಿ ಸಿಕ್ಕಾಪಟ್ಟೆ ಡೇಂಜರ್ ಅಂತೆ, ನಿಜನ? ಬ್ರೌನ್ ರೈಸ್ ತಿಂದ್ರೆ ಏನಾಗುತ್ತೆ ಅನ್ನೋದು ತುಂಬಾ ಮಂದಿಯ ಪ್ರಶ್ನೆ. ಅದೇ ರೀತಿಯಾಗಿ ತುಂಬಾ ಜನರ ಡೌಟು. ಹಾಗಾದ್ರೆ ಯಾವ ಅಕ್ಕಿಯನ್ನ ಯೂಸ್ ಮಾಡಬೇಕು, ಯಾವ ಅಕ್ಕಿ ಡೇಂಜರು, ನಿಜಕ್ಕೂ ಬಿಳಿ ಅಕ್ಕಿಯನ್ನ ತಿನ್ನಬಾರ್ದಾ, ಇದು ಅಪಾಯನ, ಇದರ ಬಗ್ಗೆ ಆಹಾರ ತಜ್ಞರು ಏನಂತಾರೆ, ನಿಮ್ಮ ಎಲ್ಲಾ ಗೊಂದಲಕ್ಕೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಮೊದಲಿಗೆ ನಾವೆಲ್ಲ ಹೆಚ್ಚಾಗಿ ತಿನ್ನುವಂತಹ ಈ ಬಿಳಿ ಅಕ್ಕಿ ಬಗ್ಗೆ ನೋಡೋಣ. ಈ ಬಿಳಿ ಅಕ್ಕಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಾಗುತ್ತೆ. ಇದು ಪಾಲಿಶ್ಡ್ ಅಕ್ಕಿ. ಈ ಬಿಳಿ ಅಕ್ಕಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಷ್ಟ ಇರುತ್ತೆ. ಇದು ತೂಕವನ್ನ ಹೆಚ್ಚು ಮಾಡುತ್ತೆ. ನಾನು ಸಣ್ಣಗಾಗಬೇಕು ಅಂತ ಇರೋರು ಬಿಳಿ ಅಕ್ಕಿಯನ್ನ ಆದಷ್ಟು ಕಡಿಮೆ ಮಾಡಿ, ತೂಕ ಇಳಿಸಬೇಕು ಅಂತ ಇರೋರು ಈ ಬಿಳಿ ಅಕ್ಕಿಯನ್ನ ಆದಷ್ಟು ಕಡಿಮೆ ಮಾಡಿ ಅಂತಾರೆ ಆಹಾರ ತಜ್ಞರು. ಅದೇ ರೀತಿಯಾಗಿ ಇಲ್ಲಿ ಅಕ್ಕಿಯ ಮೇಲ್ಪದರದಲ್ಲಿರುವಂತಹ ಸಿಪ್ಪೆ ಮತ್ತು ತೌಡನ್ನ ತೆಗಿತಾರೆ. ಇನ್ನು ಧಾನ್ಯದ ಮೇಲ್ಭಾಗದಲ್ಲಿರುವಂತಹ ಬಿಳಿ ಭಾಗವನ್ನ ಮಾತ್ರ ಇಲ್ಲಿ ಉಳಿಸಿಕೊಳ್ಳಲಾಗುತ್ತೆ. ಇನ್ನು ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದಿಲ್ಲ. ಬೇರೆ ಅಕ್ಕಿಗೆ ಹೋಲಿಸಿದ್ರೆ ಪೋಷಕಾಂಶ ಇದರಲ್ಲಿ ಹೆಚ್ಚಾಗಿ ಇರೋದಿಲ್ಲ, ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ಡಾಕ್ಟರ್ಸೇ ಹೇಳ್ತಾರೆ ಬಿಳಿ ಅಕ್ಕಿಯನ್ನ. ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಇದನ್ನ ಮಿತಿಯಾಗಿ ಬಳಸಿ. ಈಗ ಬ್ರೌನ್ ರೈಸ್ ವಿಚಾರಕ್ಕೆ ಬರೋಣ. ಈ ಅಕ್ಕಿಯಲ್ಲಿ ಅಂದ್ರೆ ಬ್ರೌನ್ ರೈಸ್ ನಲ್ಲಿ ಭತ್ತದ ಹೊಟ್ಟನ್ನ ಮಾತ್ರ ತೆಗೆಯಲಾಗುತ್ತೆ, ತೌಡು ಹಾಗೆ ಇರುತ್ತೆ. ಇನ್ನು ಇದರಲ್ಲಿ ನಾರಿನಂಶ ಸಿಕ್ಕಾಪಟ್ಟೆ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ತುಂಬಾನೇ ಬೆಸ್ಟ್. ಜೊತೆಗೆ ಮೆಗ್ನೀಷಿಯಂ, ವಿಟಮಿನ್ B6, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಹೇರಳವಾಗಿ ಸಿಗುತ್ತೆ ಬ್ರೌನ್ ರೈಸ್ ನಲ್ಲಿ. ಬಿಳಿ ಅಕ್ಕಿಗೆ ಹೋಲಿಸಿದ್ರೆ ಬ್ರೌನ್ ರೈಸ್ ನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಹೀಗಾಗಿ ಇದನ್ನ ಶುಗರ್ ಇರೋರು, ಡಯಾಬಿಟಿಸ್ ಪೇಷಂಟ್ಸ್ ತಿನ್ಬೋದು ಅಂತ ತಜ್ಞರು ಹೇಳ್ತಾರೆ. ನಿಯಮಿತವಾಗಿ ಮಿತವಾಗಿ ಸೇವಿಸಬಹುದು ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಬ್ರೌನ್ ರೈಸ್ ನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮೆಗ್ನೀಷಿಯಂ ಮತ್ತು ಫೈಬರ್ ಅಧಿಕವಾಗಿದೆ. ಇವೆರಡೂ ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದಾಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಹೀಗಾಗಿ ಇದನ್ನ ಶುಗರ್ ಪೇಷಂಟ್ಸ್ ಇದನ್ನ ಮಿತವಾಗಿ ತಿನ್ಬಹುದು ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಇನ್ನು ಕುಚ್ಚಲಕ್ಕಿ, ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ನಮ್ಮನ್ನ ಗಟ್ಟಿ ಮಾಡುತ್ತೆ. ಈ ಅಕ್ಕಿಯಲ್ಲೂ ಕೂಡ ತೌಡನ್ನ ಹಾಗೆ ಬಿಟ್ಟಿರ್ತಾರೆ. ಇದರಲ್ಲೂ ಮ್ಯಾಂಗನೀಸ್, ಕಬ್ಬಿಣ, ಸತು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಇರುತ್ತೆ. ನಾರಿನಂಶ ಕೂಡ ಹೇರಳವಾಗಿ ಸಿಗುತ್ತೆ. ಇನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಕಡಿಮೆ ಇರುತ್ತೆ. ಬಿಳಿ ಅಕ್ಕಿಗೆ ಹೋಲಿಸಿದ್ರೆ ಇದು ಬೆಸ್ಟ್ ಚಾಯ್ಸ್ ಅಂತಾರೆ ತಜ್ಞರು. ಇನ್ನು ಕಪ್ಪಕ್ಕಿ, ಕಪ್ಪು ಅಕ್ಕಿ ಕೂಡ ಸಿಗುತ್ತೆ. ಇದನ್ನ ಬೇಯಿಸಿದಾಗ ನೇರಳೆ ಬಣ್ಣ ಆಗುತ್ತೆ. ಜೊತೆಗೆ ಇದರ ಸುವಾಸನೆ ಕೂಡ ಸಖತ್ತಾಗಿರುತ್ತೆ. ಬೇರೆ ಅಕ್ಕಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಕಿಗಳಲ್ಲಿ ಪೋಷಕಾಂಶಗಳು ತುಂಬಾನೇ ಹೆಚ್ಚಾಗಿರುತ್ತೆ. ವಿಟಮಿನ್ ಇ, ಪ್ರೋಟೀನ್, ನಾರು ಮತ್ತು ಕಬ್ಬಿಣ ಹೇರಳವಾಗಿ ಸಿಗುತ್ತೆ ಕಪ್ಪಕ್ಕಿಯಲ್ಲಿ. ಆದರೆ ಬೇರೆ ಅಕ್ಕಿಗಳಿಗೆ ಹೋಲಿಸಿದ್ರೆ ಕಪ್ಪಕ್ಕಿಯ ರೇಟ್ ಕೂಡ ಜಾಸ್ತಿ ಇರುತ್ತೆ. ಪೌಷ್ಟಿಕಾಂಶದ ವಿಚಾರದಲ್ಲಿ ಉಳಿದ ಅಕ್ಕಿಗಳಿಗೆ ಹೋಲಿಸಿದ್ರೆ ದಿ ಬೆಸ್ಟ್ ಅಂತಾರೆ ಆಹಾರ ತಜ್ಞರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಅಕ್ಕಿಯಲ್ಲಿ ಯಾವ ಪೋಷಕಾಂಶಗಳು ಇರುತ್ತೆ, ಯಾವ ಅಕ್ಕಿ ಬೆಸ್ಟ್ ಅಂತ. ವೀಕ್ಷಕರೇ, ಮಾರ್ಕೆಟ್ ನಲ್ಲಿ ವೆರೈಟಿ ಅಕ್ಕಿಗಳು ಸಿಗ್ತವೆ. ಇದರಲ್ಲಿ ದಿ ಬೆಸ್ಟ್ ಯಾವುದು, ಯಾವ ಅಕ್ಕಿಯನ್ನ ತಿನ್ಬೋದು ತಿನ್ಬಾರ್ದು ಅನ್ನೋ ಚರ್ಚೆ ನಡೀತಾನೆ ಇರುತ್ತೆ. ಆದ್ರೆ ನಿಮ್ಮ ಹೆಲ್ತ್ ಅನ್ನ ನೋಡಿಕೊಂಡು ಈ ಅಕ್ಕಿ ಬಗ್ಗೆ ಡಿಟೇಲ್ಡ್ ಆಗಿ ತಿಳ್ಕೊಂಡು ನೀವೇ ನಿರ್ಧಾರವನ್ನ ತೆಗೆದುಕೊಳ್ಳೋದು ಒಳ್ಳೆಯದು. ನೀವೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತಷ್ಟೇ. ವೀಕ್ಷಕರೇ, ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.